ಸೊ ಈ ವಿಚಾರದಲ್ಲಿ ಸಮರ್ಥನೆಯನ್ನ ಕೂಡ ಮಾಗಡಿ ಶಾಸಕರು ಮಾಡ್ತಾ ಇದ್ದಾರೆ. ಏನು ಅವ್ರ ಸಮರ್ಥನೆ? ಲೋಕಸಭೆ ಚುನಾವಣೆ ಗೆಲ್ಲದಿದ್ರೆ ಗ್ಯಾರಂಟಿ ರದ್ದು ಅನ್ನುವಂಥ ವಿಚಾರಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಚುನಾವಣೆಗಾಗಿಯೇ ಅನ್ನೋದನ್ನ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ. ಚುನಾವಣೆಗೋಸ್ಕರನೇ ಗ್ಯಾರಂಟಿಯನ್ನ ಕೊಟ್ಟಿದ್ದು, ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಕೊರತೆ ಆಗ್ತಾ ಇದೆ, ಗ್ಯಾರಂಟಿಗೆ ಜನ ಮತ ಹಾಕಿಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ಅರ್ಥ, ಗ್ಯಾರಂಟಿ ಬದಲು ಅಭಿವೃದ್ಧಿಗೆ ಹಣ ಬಳಸ್ತೀರಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ಕಾಂಗ್ರೆಸ್ನ ಶಾಸಕ ಎಚ್ ಸಿ ಬಾಲಕೃಷ್ಣ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಒಪ್ಕೊಳ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ, ಗ್ಯಾರಂಟಿಗಳಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಈಗ ಕಾಂಗ್ರೆಸ್ನ ನಾಯಕರು ಅಲ್ಲಲ್ಲಿ ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ದಾರೆ. ಸೊ ಏನ್ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನೋಡೋಣ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಗ್ಯಾರಂಟಿಗಳು ನಿಲ್ತಾವ? ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೀಗೆ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗಳಾಗ್ತಿರೋದು. ಸ್ವತಃ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬರೆದಿದ್ರೆ ಗ್ಯಾರಂಟಿ ಸ್ಟಾಪ? ಈಗ ಮೊನ್ನೆ BJPಯವರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು. 20-25ಕ್ಕೆ ಮುಗಿಬೇಕಾಗಿದ್ದಂಥ ದೇವಸ್ಥಾನ, ಅರ್ಧ ಆಗಿರ್ತಕ್ಕಂಥ ದೇವಸ್ಥಾನವನ್ನು ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಇದರ ಹಿನ್ನೆಲೆ ಏನು ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅವರು ತರಾತುರಿನಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ, ಯಾಕೆ ಮುಂದಿನ ವರ್ಷ 25ನೇ ಇಸ್ವಿನಲ್ಲಿ ಒಳ್ಳೆಯ ದಿನಗಳಿರಲಿಲ್ವಾ? ದೇವಸ್ಥಾನವನ್ನು ಹೊಸದಾಗಿ ದೇವಸ್ಥಾನ ಉದ್ಘಾಟನೆ ಮಾಡ್ತಕ್ಕಂಥ ದಿವಸಗಳು, ಗುರುಪ್ರವೇಶ ಮಾಡ್ತಕ್ಕಂಥ ದಿವಸಗಳು, ಮದುವೆ ಲಗ್ನ ಮಾಡ್ತಕ್ಕಂಥ ದಿವಸಗಳು ಇಲ್ವಾ? 25ರಲ್ಲಿ ಇತ್ತು. ಆದರೂ ಕೂಡ ತರಾತುರಿನಲ್ಲಿ ಮೋದಿರವ್ರಿಗೆ BJPಯವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಅವ್ರ ಕೈಯಲ್ಲಿ ನೆರವೇರಿಸಿದ್ರು. ನಮ್ಮ ನಾಯಕರಿಬ್ಬರು ಕೂಡ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಗ್ಯಾರಂಟಿ ವಿಚಾರದಲ್ಲಿ ಸೈನ್ ಹಾಕಿ ಕೊಟ್ಟಿದ್ರು. ಇಬ್ಬರು ಕೂಡ ಸೈನ್ ಹಾಕಿದ್ರು. ನಾವೇನಾದರೂ ಕೂಡ ಸರ್ಕಾರ ಜನಗಳ ಆಶೀರ್ವಾದದಿಂದ ನಾವು ಗೆದ್ದೋ. ನಾವು ಅವಾಗ ಗ್ಯಾರಂಟಿಯನ್ನು ಕೊಟ್ಟಿರಲಿಲ್ಲ. ಗೆದ್ದ ಮೇಲೆ ನಮ್ಮ ವಿರೋಧಿಗಳು ಇವರು ಈ ಗ್ಯಾರಂಟಿ ಎಲ್ಲ ಬೋಗಸ್ಸು, ಇದು ಮಾಡಲಿಕ್ಕೆ ಅವ್ರ ಕೈಲಿ ಆಗಲ್ಲ, ಅವ್ರ ಹತ್ರ ಹಣ ಇಲ್ಲ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನು ಎಲ್ಲ ನಾಯಕರುಗಳು, ಎಲ್ಲ ವಿರೋಧಿ ನಾಯಕರುಗಳು ಆ ಮಾತುಗಳನ್ನ ಆಡಿದ್ರು. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದರು. ಮೋದಿಯವರು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಓಟ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಬಡವರ ಬದುಕನ್ನು ಕಟ್ಕೊಡ್ತಿರ್ತಕ್ಕಂಥದ್ದು ಕೂಡ ಚುನಾವಣೆ ದೃಷ್ಟಿಯಿಂದ. ಈ ಲೋಕಸಭಾ ಚುನಾವಣೆ ನನ್ನ ದೃಷ್ಟಿನಲ್ಲಿ, ನಮ್ಮ ನಾಯಕರುಗಳು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ನನ್ನ ದೃಷ್ಟಿನಲ್ಲಿ ಈ ಲೋಕಸಭಾ ಚುನಾವಣೆ ಅಕ್ಷತೆಗಳನ್ನ ಮನೆ ಕೊಟ್ರಲ್ಲ, ಎಲ್ಲಾಕ ಕೇಳಿದ್ರು ಅಕ್ಷತೆಗಳನ್ನ ಅವರು? ನಾವು ಇಲ್ಲಿಂದ ಶ್ರೀರಾಮ ಮಂದಿರಕ್ಕೆ ಇಲ್ಲಿಂದ ನಾವು ಅಕ್ಷತೆನ ಹಾಕಕ್ಕೆ ಆಗ್ತದ? ಮನೆಗಳಿಗೆ ಅಕ್ಷತೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ರು? ನಾವೇನೋ ಅವರು ದೀಪಗಳನ್ನು ಹಚ್ಚಬೇಕು ಅವತ್ತು ರಾಮ ಮಂದಿರ ಉದ್ಘಾಟನೆ ದಿವಸ ಸಂಜೆ ಅಂತೇಳಿ ಎಲ್ರಿಗೂ ಕೂಡ ಕರೆಯನ್ನು ಕೊಟ್ಟರು. ನಾವು ಅಂದ್ಕೊಂಡಿದ್ದೋ ನಮ್ಗೆಲ್ರಿಗೂ ಕೂಡ ಬೆಳ್ಳಿ ದೀಪ ಕೊಟ್ಬಿಡ್ತಾರೆ ಬಡವ್ರಿಗೆ ಎಲ್ಲರಿಗೂ 5 ಹಚ್ಚೋಣ ಅಂತೇಳಿ. ನಮ್ಮ ದೀಪನೇ ಹಿಂದೆ ನಮ್ಮ ಕುಂಕುಮ ನಮ್ಮ ನಾಮ ಇಕ್ಬಿಟ್ಟು ಅಧಿಕಾರಕ್ಕೆ ಬಂದರು. ಈಗ ನಮ್ಮ ದೀಪ ನಾವು ಹಚ್ಚಿ ಪುನಃ ಅವ್ರ ಅಧಿಕಾರಕ್ಕೆ ಬರ್ತಕ್ಕಂಥ ಅವಣಿಕೆಯಲ್ಲಿದ್ದಾರೆ. ಅಲ್ಲ, ತಾವು ಇದಕ್ಕೆ ಯಾಕೆ ಲಿಂಕ್ ಮಾಡಿದ್ರಿ ಅಂತ? ಅದನ್ನ ಒಂದು ನಿಮಿಷ ನಾನು ಯಾಕೆ ಲಿಂಕ್ ಮಾಡಿದೆ ಅಂದರೆ, ಎಲ್ಲರೂ ಮಾಡ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ ಅಲ್ವಾ? ಎಲ್ಲರೂ ಮಾಡ್ತಕ್ಕಂಥದ್ದು ಚುನಾವಣೆ ದೃಷ್ಟಿಯಿಂದ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಮುಂದೆ ನಮಗೆ ಆಶೀರ್ವಾದ ಮಾಡಲಿ, ಅದರಲ್ಲೂ ಕೂಡ ಹೆಣ್ಮಕ್ಳುಗಳು ಹೆಚ್ಚಿನದಾಗ ಆಶೀರ್ವಾದವನ್ನು ಮಾಡಲಿ. ನಾವು ನುಡಿದಂತೆ ನಡೆದಿದ್ದೇವೆ. ಅವ್ರು ಹಿಂದೆ ಈ ಜನ್ಧನ್ ಅಕೌಂಟನ್ನು ಓಪನ್ ಮಾಡಿ ಅದೆಲ್ಲೋ ಕಪ್ಪು ಹಣವನ್ನು ತೊಗೊಂಬಂದು 15 ಲಕ್ಷ ಕೊಡ್ತೀನಿ ಪ್ರತಿ ಅಕೌಂಟ್ಗೆ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಲಿಲ್ಲ ಅವರು. ಮಾಡಿದಿದ್ರೆ ನಾವು ಒಪ್ಕೊಂತಿದ್ದು, ಅದನ್ನು ಮಾಡಲಿಲ್ಲ ಅವರು. ಆದರೆ ನಾವು 5 ಗ್ಯಾರಂಟಿಗಳನ್ನ ಏನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಅದನ್ನು ಮಾಡಿದ್ದೀವಿ. ಮತ್ತು ತೀರ್ಮಾನ ಆಗಬೇಕಲ್ಲ ಜನಗಳದು. ಈಗ ನಮ್ಗೆ ಗ್ಯಾರಂಟಿಗೆ ಓಟ್ ಹಾಕ್ತಾರೋ ಅಥವಾ ಅಕ್ಷತೆಗಳಿಗೆ ಓಟ್ ಹಾಕ್ತಾರೋ ಅಂದರೆ ಮುಂದಿನ ದಿವಸದಲ್ಲಿ ನಾವು ಈ ಗ್ಯಾರಂಟಿಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ ನಮಗೆ. ಈಗ ಅವರು ಜನ ತೀರ್ಮಾನ ಮಾಡಿ ನಮಗೆ ಗ್ಯಾರಂಟಿ ಬೇಡ ಅಭಿವೃದ್ಧಿ ಮಾಡಿ ಅಂತೇಳಿ ಓಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನ ಮಾಡಿದ್ರೆ ಅದೇ ದುಡ್ಡನ್ನು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅದೇ ದುಡ್ಡನ್ನು ಅಭಿವೃದ್ಧಿಗೆ ಹಾಕಿ ಅಂತ ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ತೀವಿ. ನಾವು ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದ್ರೆ ಅದರಲ್ಲಿ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ವಿಚಾರ ಮಾಡಿದ್ರಾ? ನಾವು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ.
ಜನ ಏನು ರೀತಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳಿದ್ದೇವೆ. ಜನ ನಮಗೆ ಮತ ಹಾಕಿದ್ರೆ ಗ್ಯಾರಂಟಿಗಳನ್ನ ಮುಂದುವರಿಸಿ. ಈಗ ವಿರೋಧ ಪಕ್ಷದವರು ದಿವಾಳಿ ಆಗ್ಬಿಟ್ಟಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಬೊಬ್ಬೆ ಹೊಡಿತಾವ್ರೆ. ಇವತ್ತು ಪ್ರತಿ ತಿಂಗಳು ಎಲ್ಲ ಅಧಿಕಾರಿಗಳಿಗೂ ಕೂಡ ಸಂಬಳ ಕೊಡ್ತಾ ಇದ್ದೀವಿ. ಎಲ್ಲೂ ಕೂಡ ಸಂಬಳದ ಸಮಸ್ಯೆ ಇಲ್ಲ. ಎಲ್ಲ ಸರ್ಕಾರಿ ನೌಕರರು ಕೂಡ ಸಂಬಳ ಕೊಡ್ತಾ ಇದ್ದೀವಿ. ನನ್ನ ಕ್ಷೇತ್ರದಲ್ಲಿ ಈಗಾಗಲೇ 200 ಕೋಟಿ ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಸುಮಾರು 1000 ಕೋಟಿಯಷ್ಟು ಕೆರೆಗಳ ಅಭಿವೃದ್ಧಿ ವಿಚಾರಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲ ಅಭಿವೃದ್ಧಿ